Hello students, welcome to RHchemistry. National Medical Commission, that is NMC, 12ನೇ ತಾರೀಕು ಅಕ್ಟೋಬರ್ಗೆ ನೀಡಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ 2022 ಮತ್ತು 23ನೇ ಸಾಲಿನ MBBS ಕೋರ್ಸ್ಗಳು ಯಾವಾಗ ಸ್ಟಾರ್ಟ್ ಆಗಬೇಕು ಅನ್ನೋದನ್ನು ಕೂಡ ಶೆಡ್ಯೂಲ್ನ ರಿಲೀಸ್ ಮಾಡಿ ಆಗಿದೆ. ಆದರೆ ಕೌನ್ಸ್ಲಿಂಗ್ಗೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಅದು MCC ಇರ್ಬೋದು ಅಥವಾ ಸ್ಟೇಟ್ ಕೌನ್ಸ್ಲಿಂಗ್ ಇರ್ಬೋದು. ಬಟ್ ಆಲ್ರೆಡಿ 15ನೇ ತಾರೀಕು ನವೆಂಬರಿಂದ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗಬೇಕು ಅಂತ ಆಲ್ರೆಡಿ ಅನೌನ್ಸ್ ಆಗಿದೆ. 15ನೇ ತಾರೀಕಿನೊಳಗೆ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಕರ್ನಾಟಕದಾಗಿರ್ಬೋದು ಅಥವಾ MCC ಅವರದಾಗಿರ್ಬೋದು ಒಂದು ಹಂತಕ್ಕೆ ಮುಗಿಬಹುದು ಅನ್ನೋದೊಂದು ನನ್ನ ಒಂದು ಆಶಯ. ಸೊ ಹಾಗಾದರೆ ಶೆಡ್ಯೂಲ್ ಏನು ಹೇಳ್ತದೆ ಕರೆಕ್ಟಾಗಿ ನೋಡಿ. ಸೊ ಯಾರ್ಯಾರು ಈ ವರ್ಷ MBBS ಅನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀರಿ, ಸೊ ನಿಮಗೆಲ್ಲರಿಗೂ ಕೂಡ MBBS 2022-23 ಫಸ್ಟ್ ಇಯರ್ ಪ್ರೊಫೆಷ್ನಲ್ ಇಯರ್ ಫಸ್ಟ್ ಇಯರ್ MBBS 13 ತಿಂಗಳಿನ ಒಂದು ಕೋರ್ಸ್ ಏನಿದೆ 15 ನವೆಂಬರ್ 2022ರಿಂದ 15 ಡಿಸೆಂಬರ್ 2023ರವರೆಗೆ ನಡೀತದೆ. ಸೊ ಇದು ಜನರಲ್ ಟಾಪಿಕ್ ಇರ್ತದೆ, ಅನಾಟಮಿ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಅಂಥೇಳಿ 13 ತಿಂಗಳಲ್ಲಿ ರಿಸಲ್ಟ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಇವೆಲ್ಲದೂ ಕೂಡ ಕವರ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಇನ್ ಬಿಟ್ವೀನ್ ಹಾಲಿಡೇಸು ಕೂಡ ಕವರ್ ಆಗಿರ್ತದೆ. ಇನ್ನು ಎರಡನೇ ವರ್ಷ 16 ಡಿಸೆಂಬರಿಂದ 15 ಜಾನ್ 2025 ತನಕ ನಡಿಬೇಕು, 13 ಮಂತ್ಸ್. ಅದಾದಮೇಲೆ ಪಾರ್ಟ್ 1 ಅಂತ ಹೇಳ್ತಾರೆ ಅವರು, ಥರ್ಡ್ ಪ್ರೊಫೆಷ್ನಲ್ ಇಯರ್ 16th ಜಾನ್ ಟು 30th ನವೆಂಬರ್ 2025. ಸೊ 10.5 ಮಂತ್ಸ್ ಆಗ್ತದೆ. ಫೋರ್ತ್ ಏನಿದೆ ಅದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ತಾರೆ, ಥರ್ಡ್ ಪಾರ್ಟ್ ಅಂತ ಹೇಳ್ತಾರೆ, ಥರ್ಡ್ ಪಾರ್ಟ್ 2 ಅಂಥೇಳಿ ಡಿಸೆಂಬರ್ 2025ರಿಂದ ಮೇ 2027 ಒಳಗೆ ನಡೀತದೆ. ಸೊ 17.5 ಮಂತ್ಸ್. ಸೊ ಕಂಪ್ಲೀಟಾಗಿ ನೀವು ಕಂಪ್ಲೀಟಾಗಿ ಕ್ಯಾಲ್ಕುಲೇಟ್ ಮಾಡಿದೆ ಅಂದರೆ 4.5 ಮಂತ್ಸ್ ಆಯಿತು. ಇಂಟರ್ನ್ಶಿಪ್ ಅಂತ ಏನಿರ್ತದೆ ಅಕಾರ್ಡಿಂಗ್ ಟು ಈಗ ರೂರಲ್ ಕೋರ್ಸಸ್ ಅಂತ ಹೇಳ್ಬೋದು, ಅದು ಇವನ್ನೆಲ್ಲ ಸೇರಿಸ್ಬಿಟ್ಟು ಸೊ 12 ಮಂತ್ಸ್ ಇಂಟರ್ನ್ಶಿಪ್ ಇರ್ತದೆ. ಸೊ 5.5 ಮಂತ್ಸ್ ಆಯಿತು. ಸೊ PG 1 ಜುಲೈ 2028ಇಂದ ಸ್ಟಾರ್ಟ್ ಆಗ್ತದೆ ಅಂತ ಇದೆ. ಸೊ ಅಂದರೆ 15th ನವೆಂಬರಿಂದ ನಿಮ್ಮ ಫಸ್ಟ್ ಇಯರ್ MBBS ಸ್ಟಾರ್ಟ್ ಆಗಬೇಕು ಅಂಥೇಳಿ NMC ಅವರು ಕೊಟ್ಟಿರುವಂಥ ಒಂದು ನೋಟಿಫಿಕೇಷನ್. ಈ ನೋಟಿಫಿಕೇಷನ್ ಸಿಕ್ತು ನನಗೆ, ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ NMC ಅವರು ಹೇಳಿರುವಂತಹ ಡೇಟ್ 15th ನವೆಂಬರ್, ಅಷ್ಟರೊಳಗೆ ನಮ್ಮ ಕೌನ್ಸಿಲಿಂಗ್ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.